ಧರ್ಮದ ಕಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು. ಹುಬ್ಬಳ್ಳಿಯಲ್ಲಿ ರಂಭಾಪುರಿ ಜಗದ್ಗುರುಗಳು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಬಳಿಕ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಾತಿ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರಿಬೇಕು. ವೀರಶೈವ ಲಿಂಗಾಯತ ಧರ್ಮಕ್ಕೆ ಇನ್ನೂ ಮಾನ್ಯತೆ ನೀಡಿಲ್ಲ. ಕೇಂದ್ರ ಸರ್ಕಾರ ಮಾನ್ಯತೆ ನೀಡದೆ ಬರೆಸಿದ್ರೆ ವ್ಯರ್ಥ ಆಗಿ ಹೋಗುತ್ತೆ. ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ಸ್ಪಷ್ಟ ನಿರ್ಧಾರವನ್ನ ಮಾಡೋಣ. ಇದು ಎಲ್ಲರ ನಿರ್ಧಾರವಾಗಿದೆ ಅಂತ ರಂಭಾಪುರಿ ಜಗದ್ಗುರುಗಳು ಹೇಳಿದ್ದಾರೆ. ಅವ್ರಿಗೊಂದು ಕನ್ಫ್ಯೂಷನ್ಸ್ ಇದೆ. ಇನ್ನು ನಮಗೆ ಮಾನ್ಯತೆ ಅನ್ನೋದು ಸಿಕ್ಕಿಲ್ಲ, ಹಾಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸ್ಬಿಡೋಣ. ಹುಬ್ಬಳ್ಳಿಯಲ್ಲಿ ರಂಭಾಪುರಿ ಜಗದ್ಗುರುಗಳು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕಾಲಂನಲ್ಲಿ ಇಲ್ಲಿವರೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಕೇಂದ್ರಕ್ಕೆ ಮನವಿ ಕೊಟ್ಟಾಗ ಅವರು ಅದನ್ನು ಮಾನ್ಯ ಮಾಡಿಲ್ಲ. ಈಗ ಕಾನೂನು ದೃಷ್ಟಿಯಿಂದ ಧರ್ಮದ ಇದರಲ್ಲಿ ಹಿಂದೂ ಅನ್ನುವಂಥದ್ದು ಬರ್ತದೆ. ಈಗ ಆದರೂ ಅದನ್ನೇ ಬರಿಬೇಕು. ಎರಡನೇದೇನಿದೆ ವೀರಶೈವ ಲಿಂಗಾಯತ ಅನ್ನೋದು ಎರಡನೇ ಇದರಲ್ಲಿ ಬರಿಬೇಕು. ಮೂರನೇ ಇದರಲ್ಲಿ ಏನಿದೆ ಉಪಜಾತಿ ಅವ್ರದ್ದು ಯಾವುದಿದೆ ಅದನ್ನು ಬರಿಬೇಕು. ಧರ್ಮ ಹಿಂದೂನ ಬರ್ಸ್ಬೇಕು. ಅಲ್ಲ, ಪ್ರತ್ಯೇಕ ಧರ್ಮ ಆದಾಗ ಬರೀಲಿ. ಈಗ ಮಾನ್ಯತೆನ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಮಾನ್ಯತೆ ಕೊಟ್ಟಲ್ಲೇ ಈಗ ನಾವು ಬರೆದ್ರೆ ಅದು ವೇಸ್ಟ್ ಆಗತ್ತೆ. ಅಲ್ಲ, ಇವತ್ತಿನ ಸಭೆಯಲ್ಲಿ ಯಾಕೆ ಸ್ಪಷ್ಟ ನಿರ್ಧಾರಕ್ಕೆ ಬರಕ್ಕಾಗಲಿಲ್ಲ ಅಂದರೆ ಕಾನೂನು ತಜ್ಞರು ಇನ್ನೊಂದು ಸಲ ಸಮಾಲೋಚನೆ ಮಾಡಿ ಹೇಳೋಣ ಅಂತ ಅವ್ರ ಅಭಿಪ್ರಾಯ ಇದೆ. ಆದರೆ ಈಗೆಲ್ಲ ಶೆಟ್ರು, ಬೊಮ್ಮಾಯಿಯವರು, ಆನಂತರ ಇವರು ಮುಂಡ್ರಿಗೆ ಅವರು ಮಾತಾಡಿದ ಧ್ವನಿ ನೋಡಿದರೆ ಮೂಲ ಏನಿದೆ ಅದನ್ನು ನಾವು ಮರಿದು ಸರಿ ಇಲ್ಲ. ಮುಂದೆ ನಾವು ಸ್ವತಂತ್ರ ಧರ್ಮ ಕೊಟ್ಟಾಗ ಬರೀಣ ಅಂತ ಅನ್ನುವಂಥ ಮಾತು ಎಲ್ಲರಲ್ಲಿ ಬಂತು. ಅದೇ ಧ್ವನಿಗೆ ನಮ್ಮದು ಧರ್ಮದ ಕಾಲಂನಲ್ಲಿ ಇಲ್ಲಿವರೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಕೇಂದ್ರಕ್ಕೆ